ಗುಜರಾತ್ನಲ್ಲಿ ಮೂರನೇ ದಿನವೂ ಸಹ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಪ್ರವಾಹದ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಗಳಿಗೆ 38,000 ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಗುಜರಾತ್ನಲ್ಲಿ ಮಹಾಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. 38,000 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗ್ತಾ ಇದೆ. 38,000 ಜನರನ್ನ ಸ್ಥಳಾಂತರ, ಅತಿ ದೊಡ್ಡ ರೆಸ್ಕ್ಯೂ ಆಪರೇಷನ್ ಇದು ವೀಕ್ಷಕರು. ಈಗಾಗಲೇ ನಿರ್ವಹಣಾ ಪಡೆ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥದ್ದು. ವಲ್ಸಾದ್ ಹಾಗೂ ನವಸಾರಿಯಲ್ಲಿ NDRF ನಿಯೋಜನೆ ಮಾಡಲಾಗಿದೆ. ಒಡಿಶಾದಿಂದ ಸೂರತ್ಗೆ ವಿಮಾನದ ಮೂಲಕ ರಕ್ಷಣಾ ತಂಡಗಳು ಆಗಮಿಸಿರುವಂಥದ್ದು. ಗುಜರಾತ್ನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲ್ರೆಡಿ 38,000 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ. ಇನ್ನು ನೆರೆಯಲ್ಲಿ ಸಿಲುಕಾಕೊಂಡಿದ್ದಂಥ 352 ಮಂದಿಯನ್ನು ರೆಸ್ಕ್ಯೂ ಮಾಡಲಾಗಿದೆ. ಸೊ ಗುಜರಾತ್ನಲ್ಲಿ ಆಗಿರ್ತಕ್ಕಂಥ ಒಂದು ಭೀಕರ ಪ್ರವಾಹದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಆ ಮೂಲಕ ಗುಜರಾತ್ನಲ್ಲಿ ಏನು ಈ ಬಾರಿಯ ಮುಂಗಾರು ಆರ್ಭಟ ಕ್ರಮೇಣವಾಗಿ ಅಲ್ಲಿ ತೀವ್ರತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಕಾರುಗಳೆಲ್ಲವೂ ಸಹ ಮುಳುಗಿರುವಂಥ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ರಸ್ತೆ ಯಾವುದು, ನದಿ ಯಾವುದು ಅನ್ನುವ ರೀತಿಯಲ್ಲಿ ಗೊತ್ತಾಗದ ರೀತಿಯಲ್ಲಿ ಅಲ್ಲಿ ನೀರು ತುಂಬಿಕೊಂಡಿದೆ. ಮಗದೊಂದು ಕಡೆ ಜನವಸತಿ ಪ್ರದೇಶಗಳಿಗೆಲ್ಲವೂ ಕಡೆ ನೀರು ತುಂಬಿರ್ತಕ್ಕಂಥದ್ದು. ಕಾರುಗಳ ದೃಶ್ಯಗಳು ನೋಡಿ ಹೆಂಗಿದೆ ಅಂತ. ಎಲ್ಲ ಕಾರುಗಳು, ಪಾರ್ಕಿಂಗ್ ಮಾಡಿದಂಥ ಎಲ್ಲ ಕಾರುಗಳು ಸಹ ಕಂಪ್ಲೀಟಾಗಿ ಮುಳುಗಿ ಹೋಗಿದೆ. ಆದ ಪರಿಸ್ಥಿತಿ ಏನಾಗಿದೆ ಏನೋಪ್ಪ, ಆಮೇಲೆ ನೋಡಬೇಕು ಈ ಕಾರುಗಳ ಪರಿಸ್ಥಿತಿ. ಇಲ್ಲಿ ನೀರೆಲ್ಲ ತೆಗೆದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಕಾರುಗಳ ಸಿಚುವೇಶನ್ ಅಂತ. ಸೊ ಅದಾದಮೇಲೆ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಜನರು ಆ ಪ್ರವಾಹದ ನೀರಿನಲ್ಲೇ ತಮ್ಮ ಜೀವವನ್ನು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯೂ ಸಹ ಗುಜರಾತ್ನಲ್ಲಿ ನಿರ್ಮಾಣ ಆಗಿದೆ. पेड़ों निकली गए ಓಕೆ ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ನಾವು ಗುಜರಾತ್ನಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಸೊ ಈಗ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಗತ್ಯ ಕ್ರಮಗಳನ್ನು ಅಲ್ಲಿನ ರಾಜ್ಯ ಸರ್ಕಾರವೂ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಮಗದೊಂದು ಕಡೆ ಅಲ್ಲಿ ಎಲ್ಲ ಜನವಸತಿ ಪ್ರದೇಶಗಳೆಲ್ಲವೂ ಸಹ ಮುಳುಗುವ ಹಂತಕ್ಕೆ ಬಂದಿದೆ.